ಓಂ ಸಾಯಿರಾಮ್. ಶ್ರೀ ಸಾಯಿ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸರು. ಇವತ್ತು ನಾನು ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳಿ ಖಾರದ ಶಂಕರಪೊಳೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದೇ ಒಂದು ಚಿಟಿಕೆ ಸೋಡಾ ತೊಗೊಂಡಿದ್ದೀನಿ. ಹಾಗೆ ಇದು ಖಾರದ ಪುಡಿ ಅಂದರೆ ಈ ಥರ ಸೂಜಿ ಮೆಣಸು ಅಂತ ಬರುತ್ತಲ್ವ, ಇದರದ್ದು ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ತುಂಬ ಖಾರ ಇರುತ್ತೆ, ಖಾರ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾನು ಇದನ್ನೇ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಅಂದರೆ ರುಚಿ ಚೆನ್ನಾಗಿರುತ್ತೆ ಅಂತ ಈ ಥರ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಇದು ಅವೈಲೇಬಲ್ ಇಲ್ಲ ಅಂದರೆ ನೀವು ಅಚ್ಚ ಖಾರದ ಪುಡಿ ಕೂಡ ತೊಗೋಬೋದು, ಅದನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ ಹಿಟ್ಟನ್ನ. ಇವಾಗ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಸೋಡಾ, ಒಂದೇ ಒಂದು ಚಿಟಿಕೆ ಸೋಡಾ, ಜಾಸ್ತಿ ಹಾಕೋದು ಬೇಡ, ಯಾಕೆಂದರೆ ನಾವು ಆಲ್ರೆಡಿ ಎಣ್ಣೆ ಹಾಕೊಂಡು ಕಲಿಸ್ಕೊತಾ ಇರೋದ್ರಿಂದ ಸೋಡಾ ಜಾಸ್ತಿ ಹಾಕೊಳ್ಳೋದು ಬೇಡ. ಹಾಗೆ ಇದು ಖಾರ, ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಖಾರ, ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ನಾನು ಈ 3 ಬೆರಳಿನ ಸಹಾಯದಿಂದ ಅಷ್ಟೇ ಇಷ್ಟಿಷ್ಟೇ ಹಾಕೋತಾ ಇದ್ದೀನಿ. ಇದೇ ಖಾರ ಇದಕ್ಕೆ ಕರೆಕ್ಟ್ ಆಗುತ್ತೆ. ನೀವು ಬೇಕಿದ್ದರೆ 1 ಸ್ಪೂನ್ ಖಾರದ ಪುಡಿ ಹಾಕ್ಕೋಬೋದು, ಅಚ್ಚ ಖಾರದ ಪುಡಿ. ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ನಾನು. ಇದನ್ನು ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಇದಕ್ಕಿಂತ 1 ಸ್ಪೂನ್ ಕಡಿಮೆ ಕೂಡ ಹಾಕ್ಕೋಬೋದು, ಪರವಾಗಿಲ್ಲ. ಇದನ್ನು ನೀಟಾಗಿ ಕೈ ಆಡಿಕೊಂಡು, ನಿಮಗೆ ಬೇಕಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಕಲಿಸ್ಕೋಬೋದು. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ಎಣ್ಣೆ ಹಾಕಿ ಕೈ ಆಡಿಸಿ ನೋಡಿ. ಸ್ವಲ್ಪ ಇನ್ನೂ ಉದುರಾಗಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೋಬೇಕು. ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದನ್ನು ಈಗ ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಇದನ್ನು ಕ್ಲೀನಾಗಿ ಲಟ್ಟಿಸ್ಕೋಬೇಕು. ಇದನ್ನು ಜಾಸ್ತಿ ತೆಳುವಾಗಿ ಏನು ಲಟ್ಟಿಸ್ಕೊಳ್ಳೋದು ಬೇಡ. ಹಾಗೆ ಈ ಕೈಯಿಂದ ಪ್ರೆಸ್ ಮಾಡಿದರೆ ಕೂಡ ಚೆನ್ನಾಗಿ ಆಗುತ್ತೆ. ನಾನು ಸ್ವಲ್ಪನೇ ಪ್ರೆಸ್ ಮಾಡಿ ಆಮೇಲೆ ಕೈಯಿಂದನೇ ನೀಟಾಗಿ ಅದಕ್ಕೆ ಶೇಪ್ ಕೊಡ್ತೀನಿ. ಅಂದರೆ ಹಿಟ್ಟು ಸಾಫ್ಟಾಗೇ ಇರೋದ್ರಿಂದ ನಾನು ತೀರಾ ಹಾರ್ಡಾಗೇನು ಹಿಟ್ಟನ್ನ ಕಲಿಸ್ಕೊಂಡಿಲ್ಲ, ಸಾಫ್ಟಾಗೇ ಇದೆ. ಆಮೇಲೆ ಇದು ತೀರಾ ತೆಳುವೂ ಮಾಡ್ಕೊಳ್ಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ, ಈ ಥರ ಕ್ಲೀನಾಗಿ ಕೈಯಿಂದನೇ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನಾನು ಚಿಕ್ಕದಾಗಿ ಸ್ಕ್ವೇರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಖಾರದ ಶಂಕರಪೊಳೆ ಮಾಡಿಕೊಂಡ್ರೆ ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದೇ ಥರ ಸ್ವೀಟ್ ಶಂಕರಪೊಳೆ ಕೂಡ ಮಾಡ್ಬೋದು. ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ತಗೋಬೇಕು. ಮೊದಲನೇ ಸಲ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಖಾರದ್ದು ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಇಷ್ಟಪಡದೇ ಇರೋರು ಈ ಥರ ಖಾರದ ಶಂಕರಪೊಳೆ ಮಾಡ್ಕೊತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಈ ಥರ ಎಲ್ಲ ಹೀಗೆ ಬಿಡಿಸ್ಕೋಬೇಕು ನೀಟಾಗಿ. ಆಮೇಲೆ ಎಣ್ಣೆನಲ್ಲೇ ಹಾಕಿದ ತಕ್ಷಣ ಅವು ಎಲ್ಲ ಬಿಟ್ಕೊಳ್ಳುತ್ತೆ. ಎಣ್ಣೆನ ತೀರಾ ಜಾಸ್ತಿ ಕಾಯಿಸಬೇಡಿ, ಸ್ವಲ್ಪ ಮೀಡಿಯಮ್ ಹದದಲ್ಲಿರಬೇಕು. ಎಣ್ಣೆ ತೀರಾ ಜಾಸ್ತಿ ಕಾದರೆ ಮೇಲೆಲ್ಲ ಕಪ್ಪಾಗಿಬಿಡುತ್ತೆ, ಒಳಗೆ ಬೆಂದಿರೋದಿಲ್ಲ.
ಈ ಥರ ಮೀಡಿಯಮ್ ಹದದಲ್ಲೇ ಎಣ್ಣೆ ಇರಬೇಕು. ಈ ಥರ ಹಾಕಿದ ಮೇಲೆ ಎಣ್ಣೆನ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಇದನ್ನು ಜಾಸ್ತಿ ಫ್ಲೇಮಲ್ಲಿಟ್ಟು ಬೇಯಿಸಬೇಡಿ, ಅಂದರೆ ಬೇಗ ಸೀದು ಹೋಗುತ್ತೆ, ಒಳಗಡೆ ನೀಟಾಗಿ ಬೆಂದಿರಲ್ಲ. ಇದನ್ನು ನಾವು 15ರಿಂದ 20 ದಿನವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಬೋದು. ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಎತ್ತಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಕಲರ್ ಬರೋವರೆಗೂ ನೀಟಾಗಿ ಕೈ ಆಡ್ತಾನೇ ಇರಬೇಕು. ಮೇಲೆ ನೊರೆ ನೊರೆ ಬರುತ್ತಲ್ವ, ಅದೆಲ್ಲ ಫುಲ್ ಸ್ಟಾಪ್ ಆಗುತ್ತೆ, ಅಲ್ಲಿವರೆಗೂ ಕೈ ಆಡಬೇಕು. ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೇ ಮಾಡ್ಕೋಬೇಕು. ಇದನ್ನು ಕರಿಯೋದು ಮಾತ್ರ, ಹಿಟ್ಟು ಕಲಸೋದೇನೋ ಬೇಗನೆ ಆಗುತ್ತೆ, ಸ್ವಲ್ಪ ಕರಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ಸ್ವಲ್ಪ ನಿಧಾನ ಉರಿಯಲ್ಲಿ ಇಟ್ಟು ಕಾಯಿಸಬೇಕು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಕೈ ಆಡ್ತಾನೆ ಇರಬೇಕು. ನೋಡಿ, ಇವಾಗೆಲ್ಲ ನೊರೆ ನೊರೆ ಬರೋದೆಲ್ಲ ಹೇಗೆ ನಿಂತಿದೆ ಅಂತ. ಇವಾಗ ಚೆನ್ನಾಗಿ ಬೆಂದಿದೆ ಇದು. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದಕ್ಕೆ ನಾನು ಒಂದು ಟಿಶ್ಯೂ ಪೇಪರ್ ಹಾಕಿದ್ದೀನಿ. ಹಾಕಿ ಅದ್ರ ಮೇಲೆ ಈ ಥರ ಇವನ್ನೆಲ್ಲ ತೆಕ್ಕೋತಾ ಇದ್ದೀನಿ. ಅಂದರೆ ಮೇಲಿರೋ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಟಿಶ್ಯೂ ಪೇಪರಲ್ಲೇ ಹೀರ್ಕೊಳ್ಳುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಟೀ ಜೊತೆ ಈ ಥರ ಸ್ನ್ಯಾಕ್ಸ್ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.